ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಭೂಮಿಕಾ ಭಾರತ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾನು ಕಿತ್ತಳೆ ಹಣ್ಣಿನ ಪ್ರಯೋಜನ ನಿಮಗೆ ಹೇಳೋಣ ಅಂತ ಬರ್ತಿದ್ದೀನಿ. ಕಿತ್ತಳೆಯಲ್ಲಿರುವ ವಿಟಮಿನ್ ಸಿ ಕೂದಲಿನ ಪೋಷಣೆಗೆ ಬೇಕಾದ ಕೊಲಾಜಿನ್ ವೃದ್ಧಿಗೆ ಸಹಾಯಕ, ಹಾಗೆ ಕೂದಲು ಉದುರೋದನ್ನ ಕೂಡ ತಪ್ಪಿಸುತ್ತೆ ಅಂತ ಹೇಳ್ತೀನಿ. ಈ ಹಣ್ಣು ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡುತ್ತೆ, ಹಾಗೆ ದೇಹ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೋಂಕು ಮತ್ತು ರೋಗಗಳಿಂದ ನಿಮ್ಮನ್ನು ದೂರವಿರಿಸುವಲ್ಲಿ ಇದೊಂದು ಸಹಾಯಕ ಅಂತ ಹೇಳ್ಬೋದು. ದಿನಕ್ಕೊಂದು ಕಿತ್ತಳೆ ಹಣ್ಣು ತಿಂದರೆ ಸಾಕು, ಇಷ್ಟೆಲ್ಲ ಸಮಸ್ಯೆಗಳಿಂದ ದೂರ ಇರ್ಬೋದಾ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಹೌದು, ಇದರಿಂದೆಲ್ಲ ಎಷ್ಟೊಂದು ಸಮಸ್ಯೆಗಳಿಂದ ದೂರ ಇರ್ಬೋದು. ಕಿತ್ತಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತೆ, ಹಾಗೆ ಹೃದಯ ಸಂಬಂಧಿ ಯಾವುದೇ ರೋಗಗಳು ಕೂಡ ನಿಮಗೆ ಕಾಣಿಸ್ಕೊಳ್ಳಲ್ಲ. ಕಿತ್ತಳೆ ಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಇದು ಮಲಬದ್ಧತೆ ಸಮಸ್ಯೆನ ಕೂಡ ತಡೆಯುತ್ತೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ದೇಹದಲ್ಲಿ ಅಲ್ಸರ್ ಸಮಸ್ಯೆ ಇದ್ದರೆ ಅದನ್ನ ಕೂಡ ತಡೆಯುತ್ತೆ. ಚರ್ಮ ಮತ್ತು ಕೂದಲನ್ನು ಉತ್ತಮವಾಗಿ ಸಂರಕ್ಷಣೆ ಮಾಡೋದು ಕೂಡ ಕಿತ್ತಳೆ ಹಣ್ಣಿನ ಒಂದು ಚಮತ್ಕಾರ ಅಂತ ಹೇಳ್ತೀನಿ. ಮತ್ತು ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ, ಎ ಹಾಗೂ ಪೊಟ್ಯಾಷಿಯಂನಂತಹ ಅಂಶಗಳಿರೋದ್ರಿಂದ ಕಿತ್ತಳೆ ಹಣ್ಣು ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತೆ, ಹಾಗೆ ದೃಷ್ಟಿಯ ಚುರುಕುತನಕ್ಕೆ ಕಿತ್ತಳೆ ಹಣ್ಣು ಸೇವನೆ ಉತ್ತಮ ಅಂತ ಹೇಳ್ತೀನಿ. ಹಾಗೆ ಕಿತ್ತಳೆ ಹಣ್ಣಿಂದ ಮಾತ್ರ ಅಲ್ಲ, ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಕೂಡ ಅನೇಕ ಥರದ ಪ್ರಯೋಜನಗಳು ಕೂಡ ಇದೆ. ಕಿತ್ತಳೆ ಹಣ್ಣಿಗಿಂತಲೂ ಅಧಿಕ ವಿಟಮಿನ್ ಇದರ ಸಿಪ್ಪೆಯಲ್ಲಿದ್ದು, ಪ್ರತಿದಿನ ಕಿತ್ತಳೆ ಹಣ್ಣಿನ ಸಿಪ್ಪೆ ರಸ ಸೇವಿಸೋದ್ರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತೆ. ಇದರಲ್ಲಿರುವ ಫೈಬರ್ ಅಂಶಗಳು ಕ್ಯಾನ್ಸರ್ ರೋಗನ ತಡೆಗಟ್ಟುತ್ತೆ, ಹಾಗೆ ಡಯಾಬಿಟಿಸ್ ನಿಯಂತ್ರಣದಲ್ಲಿಡುತ್ತೆ, ರಕ್ತದೊತ್ತಡ ಕಡಿಮೆಯಾಗುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಅಲರ್ಜಿಯನ್ನು ಕೂಡ ನಿಯಂತ್ರಿಸುತ್ತೆ. ಇನ್ನು ಕಿತ್ತಳೆ ಸಿಪ್ಪೆಯನ್ನು ನಿರಂತರವಾಗಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಕಾಂತಿ ಕೂಡ ಹೆಚ್ಚುತ್ತೆ. ಕಿತ್ತಳೆ ಹಣ್ಣಿನ ಸಿಪ್ಪೆ ನಮ್ಮ ಮನಸ್ಸನ್ನು ಸಹ ಪ್ರಶಾಂತಗೊಳಿಸುತ್ತೆ. ನೀವು ಹಸಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ವಾಸನೆ ತೆಗೆದುಕೊಳ್ಬೋದು, ಅಥವಾ ಒಣಗಿದ ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ವಾಸನೆ ತೆಗೆದುಕೊಳ್ಬೋದು. ಇಲ್ಲಾಂದರೆ ಪೌಡರನ್ನು ಹೊಗೆ ಹಾಕೋದ್ರಿಂದ ಅದರಿಂದ ಬರುವ ಸಣ್ಣನೆಯ ಸುವಾಸನೆ ನಿಮ್ಮ ಮನಸ್ಸಿಗೆ ಅತ್ಯಂತ ಪ್ರಶಾಂತಕರವಾದ ವಾತಾವರಣನ ಕೊಡುತ್ತೆ. ಇದರ ಜೊತೆಗೆ ಹಸಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಸಹ ನಿಮ್ಮ 2 ಬೆರಳುಗಳ ಮಧ್ಯೆ ಉಜ್ಜೋದ್ರಿಂದ ಕೂಡ ನಿಮ್ಮ ಮಾನಸಿಕ ಆರೋಗ್ಯ ಸ್ಥಿತಿ ಸಕಾರಾತ್ಮಕವಾಗಿ ಬದಲಾಗುತ್ತೆ ಅಂತ ಹೇಳ್ತೀನಿ. ಇಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.